ಕರ್ನಾಟಕ ಬ್ಯಾರಿ ಫೆಸ್ಟಿವಲ್ನ ಇವತ್ತು ಲಾಂಚಿಂಗ್ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತು. ನಮ್ಮ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಬಂದಿದ್ದರು ಮತ್ತು ಬಹಳಷ್ಟು ನೇತಾರರು ಕೂಡ ಹಾಜರಿದ್ದರು. ಇದೊಂದು ಫೆಸ್ಟಿವಲ್ ನಮ್ಮ ಇಕ್ಬಾಲ್, ಮನ್ಸೂರು ಬೇಕಾದ ಎಲ್ಲ ಯುವಕರು ಸೇರಿಕೊಂಡು ಮಾಡ್ತಾಯಿದ್ದಾರೆ. ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮ ಸಕ್ಸಸ್ ಆಗುವಂತ ನೋಡ್ಕೊಳ್ಬೇಕು. ಯಾಕಂತಂದರೆ ನಮ್ಮ ಯುವಕರು ಮುಂದಿನ ಪೀಳಿಗೆಗೋಸ್ಕರ ಏನೇನು ಆಗಬೇಕು ಅನ್ನೋ ಉದ್ದೇಶ ಮತ್ತು ಇದೊಂದು ರಿಸಲ್ಟ್ ಓರಿಯೆಂಟೆಡ್ ಕಾರ್ಯಕ್ರಮ ಕೂಡ ಆಗುತ್ತೆ ಅಂತ ನಮಗೆ ಭರವಸೆ ಇದೆ. ಯಾಕಂದರೆ ಅಂಥ ಹುಡುಗರದ್ದು ಉತ್ಸಾಹ ಎಲ್ಲ ನೋಡಿದ್ರಂತಂದರೆ ಹಾಗೆ ಕಾಣ್ತಾ ಇದೆ. ಇದೆಲ್ಲ ಬೇಕು. ಯಾಕಂದರೆ ಈ ಸಮಾಜವನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸ್ಕೊಳ್ಳುವಂಥದ್ದು, ಅರ್ಥಕೊಳ್ಳುವಂಥದ್ದು, ಅವರ ಜವಾಬ್ದಾರಿಯನ್ನು ಅವರಿಗೆ ನೆನಪಿಸ್ಕೊಳ್ಳುವಂಥದ್ದು, ಜೊತೆಯಲ್ಲಿ ವಿದ್ಯಾಭ್ಯಾಸ, ಎಜುಕೇಷನ್, ಕಮ್ಯುನಲ್ ಹಾರ್ಮನ್ ಹಾಗೆ ಪೊಲಿಟಿಕಲ್ ರೈಟ್ಸ್ ಇವನ್ನೆಲ್ಲ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಅದರ ಬಗ್ಗೆ ಕೂಡ ಒಂದು ಉಪನ್ಯಾಸವನ್ನು ಇಡೀ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಖಂಡಿತ ಮಾಡ್ತಾರೆ. ಎಲ್ಲರ ಸಹಕಾರ ಬೇಕು. ಇದು ಸಕ್ಸಸ್ ಆಗುತ್ತೆ. ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಒಂದು ಬ್ಯಾರಿ ಸಮ್ಮೇಳನದ ಬಗ್ಗೆ ಮುನ್ನೆಚ್ಚರಿಕೆಯಾಗಿ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಮನ್ಸೂರ್ ಮತ್ತು ಇಕ್ಬಾಲ್ರವರು. ನಿಜವಾಗೂ ಇದು ಶ್ಲಾಘನೀಯ. ಬ್ಯಾರಿ ಸಮುದಾಯವನ್ನು ಈ ಸಮಾಜದಲ್ಲಿ ಗುರುತಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಬ್ಯಾರಿ ಸಮಾಜ ಯಾವತ್ತೇ ಗುರುತಿಸಿದೆ. ಆದರೆ ಅವರಲ್ಲಿರುವ ಏನೇನು ವಿದ್ಯೆಯ ಅರ್ಹತೆ ಇದೆ ಅಥವಾ ಬೇರೆ ವ್ಯಾಪಾರದ ಅರ್ಹತೆಗಳೇನಿದೆ ಇದನ್ನೆಲ್ಲ ಸಮಾಜಕ್ಕೆ ಕಾಣಿಸುವಂಥ ಒಂದು ಬ್ಯಾರಿ ಸಮುದಾಯ ಇವತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೀತಾ ಇದೆ. ಇದಕ್ಕೆ ಬೆಳೆಯಲಿಕ್ಕೆ ಪೋಷಿಸಲಿಕ್ಕೋಸ್ಕರ ಮನ್ಸೂರ್ರವರು ಮತ್ತು ಇಕ್ಬಾಲ್ರವರು ಇವತ್ತಿನ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮುಂದಿನ 16, 17, 18ಕ್ಕೆ ಆಗುವಂಥ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಮಂದಿ ಸೇರ್ತಾರೆ. ಸೇರಿ ಬ್ಯಾರಿ ಬೆಳವಣಿಗೆ ಬಗ್ಗೆ ಭಾಳಷ್ಟು ಹೊತ್ತು ಈ ಜಗತ್ತೇ ಕಾಣುವಂಥ ವ್ಯವಸ್ಥೆಯನ್ನು ಮಾಡಿಸ್ತಾರೆ ಎಂಬುದನ್ನು ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸ್ತೇನೆ. ಭಾಳ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ. ಇದರಿಂದ ಜನರಲ್ಲಿ ಸೌಹಾರ್ದ ಜಾಸ್ತಿ ಆಗಬೇಕನ್ನುವ ಹಿನ್ನೆಲೆಯಲ್ಲಿ ಬ್ಯಾರಿ ಅಸೋಸಿಯೇಷನವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಖಂಡಿತ ಒಂದು ಸಕ್ಸಸ್ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ. ಮನುಷ್ಯರಲ್ಲಿ ಸೌಹಾರ್ದ ಇರ್ತದೆ, ಜಾಸ್ತಿ ಪ್ರೇಮ ಇರ್ತದೆ ಅಂತ ತಿಳ್ಕೊಂಡು ಇಂಥ ಕಾರ್ಯಕ್ರಮಗಳಿಗೆ ನಾನು ಶುಭ ಕೋರ್ತಾ ಇದ್ದೇನೆ. ಇಕ್ಬಾಲ್ ಮತ್ತು ಮನ್ಸೂರ್ ಮತ್ತು ತಂಡಗಳು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ದೊಡ್ಡ ರೀತಿಯ ಒಂದು ಫೆಸ್ಟಿವಲ್ ಮಾಡಬೇಕಂತ ಒಂದು ಆಲೋಚನೆ ಮಾಡಿಕೊಂಡು ಅದರ ಒಂದು ಲಾಂಚಿಂಗ್ ಕಾರ್ಯಕ್ರಮ ಇವತ್ತು ಅವರು ಮಾಡಿದ್ದಾರೆ. ನಿಜವಾಗಿ ಹೇಳಬೇಕಾದ್ರೆ ಅದೊಂದು ಉತ್ತಮ ಒಂದು ಕಾರ್ಯಕ್ರಮ. ನಿಜವಾಗಿ ಇವತ್ತು ಮೊನ್ನೆ ಬೆಂಗಳೂರಲ್ಲಿ ಕೂಡ ನಮ್ಮ ಬ್ಯಾರಿ ಕೂಟ ಅವರು ಒಂದು ಕಾರ್ಯಕ್ರಮ ಮಾಡಿದರು ಮತ್ತು ದುಬೈಲಿ ಮಾಡಿದರು. ಈ ರೀತಿ ಒಂದು ಹೊಸ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಖಂಡಿತವಾಗಿ ಎಲ್ಲರೂ ಕೂಡ ಇವತ್ತೊಂದು ಲಾಂಚಿಂಗ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ನಾಳೆದು ನಡೆಯುವಂಥ ಏಪ್ರಿಲಲ್ಲಿ ಕೂಡ ಎಲ್ಲರೂ ಕೂಡ ನಮ್ಮ ಪ್ರತಿಯೊಬ್ಬರು ಕೂಡ ನಮ್ಮ ಮಂಗಳೂರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ 3 ದಿವಸದ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲರೂ ಕೂಡ ನಾವು ಪ್ರತಿಯೊಬ್ಬರು ಕೂಡ ನಾವಾಗಿ ಪ್ರಚಾರ ಮಾಡಿಕೊಂಡು ಯಶಸ್ವಿಗೊಳಿಸಿ ನಮ್ಮ ಈ ಬ್ಯಾರಿ ಒಂದು ಫೆಸ್ಟಿವಲನ್ನು ನಾವು ಚಂದ ಮಾಡಿಕೊಡ್ಬೇಕಂತ ಎಲ್ಲರಿಗೂ ಕೂಡ ಅಭಿನಂದಿಸ್ತಾ ಇದ್ದೀವಿ. ಕರ್ನಾಟಕ ಬೇರಿ ಫೆಸ್ಟಿವಲ್ ಇದು ಎಷ್ಟು ಅದ್ಭುತ ಇದೆ ಅಂದರೆ ಈ ಪ್ರತಿಯೊಂದು ಧರ್ಮದವರು ಸೇರಿ ಒಂದು ಒಳ್ಳೆ ಇದು ಈ ಉಪವಾಸ ಸಂದರ್ಭದಲ್ಲಿ ನಮಗೆ ಡಾಕ್ಟರ್ ಮನ್ಸೂರ್ ಸರ್ ಅವರು ಒಂದು 2-3 ಸಲ ನಾವು ಕುಂದಾಪುರದಲ್ಲಿ ಲಾಸ್ಟ್ ಟೈಮ್ ದೊಡ್ಡ ಒಂದು ಲಕ್ಷಾಂತರ ಜನ ಬಂದಿರುವ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ. ಈ ಮಂಗಳೂರಲ್ಲಿ ಈ ಬೇರಿ ಫೆಸ್ಟಿವಲ್ ಏನು ಮಾಡ್ತಾ ಇದ್ದಾರಲ್ಲ, ಈ ಫೆಸ್ಟಿವಲ್ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸು, ಸ್ಪೋರ್ಟ್ಸು, ಬೇರೆ ಬೇರೆ ಏನಂದರೆ ಒಂಥರ ಹವ್ಯಾಸ ಹೆಂಗಿದ್ದಾರೆ, ಯಾರ ಟ್ಯಾಲೆಂಟ್ ಏನಿದೆ ಅಂತ ಅನ್ನೋದು ಅದಕ್ಕೋಸ್ಕರ ಒಂದು ಒಳ್ಳೆ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ನಾನು ಬೆಳಗಾವಿಯಿಂದ ಬಂದಿದ್ದೀನಿ. ಇಂಥ ಪ್ರೋಗ್ರಾಮ್ ಬಗ್ಗೆ ಲಾಂಚಿಂಗ್ ಪ್ರೋಗ್ರಾಮಲ್ಲಿ ನಮಗೆ ಇಲ್ಲಿ ಗೆಸ್ಟ್ ಆಗಿ ಕರೆದರು. ಸೊ ಇವತ್ತು ಈ ಎಲ್ಲ ಇಫ್ತಾರ್ ಎಲ್ಲರೂ ಸೇರಿ ಒಂದು ಒಳ್ಳೆ ಒಂದು ಉಪಹಾರ ತೊಗೊಂಡು ಜನರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಫೆಸ್ಟಿವಲ್ ಯಾರ್ದು ಟ್ಯಾಲೆಂಟ್ ಏನಿದೆ ಎಲ್ಲ ಧರ್ಮ ಎಲ್ಲ ಕಲ್ಚರವನ್ನು ಮಾಡುವಂಥ ನಮ್ಮ ಭಾರತ ದೇಶದಲ್ಲಿ ಅದ್ಭುತ ಆದಂಥ ಒಂದು ಈ ನಿಸರ್ಗ. ನಾವು ಒಂದು ಗಾರ್ಡನ್ ಆರ್ಕಿಟೆಕ್ಟ್ ಒಂದು ಬಾಸ್ಕೆಟಲ್ಲಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಇರುತ್ತೆ ಅಲ್ಲ, ಹಾಗೆ ಇಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಕಲ್ಚರ್ ಎಲ್ಲ ಭಾಷೆಯಲ್ಲಿ ಕಲ್ಚರ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಈ ಫೆಸ್ಟಿವಲನ್ನು ಒಂದು ಗ್ರ್ಯಾಂಡಾಗಿ ಸಕ್ಸಸ್ ಮಾಡಲಿ, ಎಲ್ಲರೂ ಸೇರಿ ಒಳ್ಳೆಯ ಒಂದು ಪ್ರೋಗ್ರಾಮ್ ಮಾಡಲಿ ಅಂತ ಅನ್ನೋದು ನಮ್ಮದೊಂದು ಇದು ಇದೆ. ಥ್ಯಾಂಕ್ಸ್ ಫಾರ್ ಟುಡೇಸ್ ಇನ್ವೈಟಿಂಗ್ ಮೀ ಆ್ಯಂಡ್ ವೆರಿ ಗ್ರೇಟ್ ಪ್ರೋಗ್ರಾಮ್. ಡಾಕ್ಟರ್ ಕೃಷ್ಣ ಚೌಹಾಣ್, ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್, ಇಂಟರ್ನ್ಯಾಷನಲ್